ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಸತೀಶ್ ಕನಕಪುರ. ಇಂಟರ್ನ್ಯಾಷನಲ್ ವುಮೆನ್ಸ್ ವರ್ಲ್ಡ್ ಕಪ್ ಟೂರ್ನಿಯ ಈಗ ಬಹುತೇಕ ಮುಕ್ತಾಯ ಹಂತಕ್ಕೆ ಬಂದಿದೆ ಅಂದರೆ ತಪ್ಪಲ್ಲ. ಸೊ 31 ಪಂದ್ಯಗಳಲ್ಲಿ ಬಹುತೇಕ ಪಂದ್ಯಗಳು ಮುಗಿದಿದ್ದು 24ನೆಯ ಪಂದ್ಯಕ್ಕೆ ಇವತ್ತು ನಮ್ಮ ಮಹಿಳಾ ತಂಡ ಸಜ್ಜಾಗಿರುವಂಥದ್ದು. ನವಿ ಮುಂಬೈನಲ್ಲಿ ನಡೆಯುವಂತಹ ಈ ಒಂದು ಪಂದ್ಯ ಇವತ್ತು ನಮ್ಮ ಹರ್ಮನ್ ಪ್ರೀತ್ ಕೌರ್ ಅವರ ಆ ಒಂದು ತಂಡಕ್ಕೆ ಬಹಳ ಪ್ರಾಮುಖ್ಯವಾದಂತಹ ಒಂದು ಪಂದ್ಯ ಅಂದರೆ ತಪ್ಪಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಏನಕ್ಕೆ ಅಂದರೆ ನಮ್ಮ ತಂಡ, ನಮ್ಮ ಮಹಿಳಾ ಆಟಗಾರರು ಸೆಮಿಫೈನಲ್ಗೆ ಏನಾದರೂ ರೀಚ್ ಆಗಬೇಕು ಅಂದರೆ ಇವತ್ತಿನ ಪಂದ್ಯ ಬಹುತೇಕ ಗೆದ್ದರೆ ಅವರಿಗೆ ಒಂದು ನೇರವಾದಂಥ ಎಂಟ್ರಿ ಸಿಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಒಂದು ವೇಳೆ ಏನಾದರೂ ಇವತ್ತಿನ ಪಂದ್ಯದಲ್ಲಿ ಗೆದ್ದಿದ್ದೇ ನ್ಯೂಜಿಲೆಂಡ್ ವಿರುದ್ಧ ಭಾರತ ಸೋತಿದ್ದೇ ಆದರೆ ಮತ್ತೆ ಬೇರೆ ಬೇರೆ ಪಂದ್ಯಗಳ ಒಂದು ರಿಸಲ್ಟ್ಗೋಸ್ಕರ ನಮ್ಮ ತಂಡ ಕಾಯಬೇಕಾಗುತ್ತೆ. ಏನಕ್ಕೆ ಅಂತಂದರೆ ಮತ್ತೆ ನ್ಯೂಜಿಲೆಂಡ್ ಮತ್ತು ಇಂಗ್ಲೆಂಡ್ನ ಪಂದ್ಯದ ಒಂದು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡಬೇಕಾಗಿ ಬರುತ್ತೆ. ಒಂದು ವೇಳೆ ಏನಾದರೂ ಇವತ್ತಿನ ಒಂದು ಪಂದ್ಯದಲ್ಲಿ ನಮ್ಮ ತಂಡ ಗೆದ್ದಿದ್ದೇ ಆದರೆ ನಿಜವಾಗ್ಲೂ 6 ಅಂಕಗಳೊಂದಿಗೆ ನೇರವಾಗಿ ಸೆಮಿಫೈನಲ್ ಸ್ಥಾನವನ್ನು ಬಹುತೇಕ ಅಂದರೆ 80 to 90% ಕನ್ಫರ್ಮ್ ಮಾಡ್ಕೊಳ್ಳುತ್ತೆ. ಏನಕ್ಕೆ ನ್ಯೂಜಿಲೆಂಡ್ ತಂಡಕ್ಕೂ ಕೂಡ ಇನ್ನೂ 2 ಪಂದ್ಯಗಳು ಬಾಕಿ ಇರುವಂಥದ್ದು. ಇವತ್ತು ಭಾರತ ತಂಡದ ಜೊತೆಗೆ ಒಂದು ಪಂದ್ಯವನ್ನು ಹೋರಾಟ ಮಾಡಿದ್ರೆ ಅದಾದ ನಂತರ ಮತ್ತೆ ಇಂಗ್ಲೆಂಡ್ ವಿರುದ್ಧದ ಒಂದು ಪಂದ್ಯದಲ್ಲೂ ಇದೆ. ಸೊ ಆದರೂ ಕೂಡ ಇವತ್ತು ಭಾರತ ತಂಡ ಏನಾದರೂ ಗೆದ್ದಿದ್ದೇ ಆದರೆ ನಮ್ಮ ತಂಡ ರನ್ ರೇಟ್ನಲ್ಲಿ ಸ್ವಲ್ಪ ಮುಂದಿರೋದ್ರಿಂದ ಪ್ಲಸ್ಸಲ್ಲಿದೆ. ಸೊ ಆದರೆ ನ್ಯೂಜಿಲೆಂಡ್ ತಂಡ ಮೈನಸ್ಸಲ್ಲಿರುವ ಕಾರಣ ಒಂದು ವೇಳೆ ಏನಾದರೂ ನಮ್ಮ ತಂಡ ಇವತ್ತು ಒಂದು ಒಳ್ಳೆ ಅಂಕದಲ್ಲಿ ಒಳ್ಳೆ ರನ್ ರೇಟ್ನಲ್ಲಿ ಇವತ್ತಿನ ಪಂದ್ಯವನ್ನು ಗೆದ್ದಿದ್ದೇ ಆದರೆ ಅಂದರೆ ಸೆಮಿಫೈನಲ್ಗೆ ಹೋಗ್ಬೇಕಂತ ಸಂದರ್ಭದಲ್ಲಿ ನಮಗೆ ರನ್ ರೇಟ್ ಕೂಡ ಚೆನ್ನಾಗಿರುತ್ತೆ. ಸೊ ಬಾಂಗ್ಲಾ ವಿರುದ್ಧದ ಪಂದ್ಯದಲ್ಲಿ ನಮ್ಮ ತಂಡ ಸೋತರೂ ಕೂಡ ನಮ್ಮ ತಂಡಕ್ಕೆ ಒಂದು ಅವಕಾಶ ಇರುತ್ತೆ. ಆದರೆ ಈ 2 ಪಂದ್ಯಗಳಲ್ಲೂ ಅಂದರೆ ನ್ಯೂಜಿಲೆಂಡ್ ಮತ್ತು ಬಾಂಗ್ಲಾದೇಶದ ವಿರುದ್ಧದ 2 ಪಂದ್ಯಗಳಲ್ಲಿ ಭಾರತ ಗೆದ್ದಿದ್ದೇ ಆದರೆ ಯಾವುದೇ ಪಂದ್ಯಗಳ ರಿಸಲ್ಟನ್ನು ಹಾದಿಯನ್ನು ಕಾಯಬೇಕಾಗಿಲ್ಲ. ನೇರವಾಗಿ ನಮ್ಮ ತಂಡ 8 ಅಂಕಗಳೊಂದಿಗೆ 4ನೇ ಸ್ಥಾನದಲ್ಲಿ ಉಳಿದುಕೊಳ್ಳುವ ಮುಖಾಂತರ ಸೆಮಿಫೈನಲ್ಗೆ ಅರ್ಹತೆ ಪಡೆಯುತ್ತೆ. ಈಗ ಆಲ್ರೆಡಿ ಸೆಮಿಫೈನಲ್ಗೆ ಅರ್ಹತೆ ಪಡೆದಿರುವಂಥ ಆಸ್ಟ್ರೇಲಿಯಾ ತಂಡ 11 ಅಂಕಗಳೊಂದಿಗೆ ಒಂದು ಟೇಬಲ್ನಲ್ಲಿ ಮೊದಲ ಸ್ಥಾನದಲ್ಲಿದ್ದರೆ, ಸೌತ್ ಆಫ್ರಿಕಾ 10ನೇ ಸ್ಥಾನ 10 ಅಂಕಗಳೊಂದಿಗೆ ಟೇಬಲ್ನಲ್ಲಿ 2ನೇ ಸ್ಥಾನದಲ್ಲಿದೆ. ಇನ್ನು ಇಂಗ್ಲೆಂಡ್ 9 ಅಂಕಗಳೊಂದಿಗೆ 3ನೇ ಸ್ಥಾನದಲ್ಲಿದೆ. ಸೊ ಇದರ ಜೊತೆಗೆ ಈಗ ಇವತ್ತಿನ ಪಂದ್ಯದಲ್ಲಿ ಏನಾದರೂ ನಮ್ಮ ಮಹಿಳಾ ಆಟಗಾರ್ತಿಯರವರು ಒಂದು ಒಗ್ಗಟ್ಟಿನ ಹೋರಾಟವನ್ನು ಕೊಟ್ಟಿದ್ದೇ ಆದರೆ ಖಂಡಿತವಾಗ್ಲೂ ನಮ್ಮ ತಂಡವು ಕೂಡ ಟೇಬಲ್ನ ಟಾಪ್ 4ನಲ್ಲಿ ನಮ್ಮ ತಂಡವು ಕೂಡ ಕಾಣಿಸ್ಕೊಳ್ಳುತ್ತೆ. ಇವತ್ತು ಮುಂಬೈನಲ್ಲಿ ನಡೆಯುವಂಥ ಈ ಒಂದು ಪಂದ್ಯ, ನವಿ ಮುಂಬೈನಲ್ಲಿ ನಡೆಯುವಂಥ ಪಂದ್ಯ ನಿಜಕ್ಕೂ ಕೂಡ ಮಹತ್ವವಾದದ್ದು. ಇನ್ನು ನಮ್ಮ ತಂಡಕ್ಕೆ ಸೋಲು ಗೆಲುವು ಒಂದು ಕಡೆ ಆದರೆ ಮತ್ತೊಂದು ಆತಂಕ ಇರುವುದು ನಮ್ಮ ತಂಡದ ವೈಫಲ್ಯಗಳು. ಅದು ಏನು ಅನ್ನೋದಂತ ನಾವು ಗಮನಿಸೋದಾದರೆ ಮೊದಲಿಗೆ ಆರಂಭದಲ್ಲಿ ನಮ್ಮ ತಂಡ ಅದ್ಭುತವಾದಂತಹ ಒಂದು ಬ್ಯಾಟಿಂಗ್ ಮಾಡುತ್ತೆ, ಅದ್ಭುತವಾದಂಥ ಫೀಲ್ಡಿಂಗ್ ಮಾಡುತ್ತೆ, ಅದ್ಭುತವಾದಂಥ ಒಂದು ಬೌಲಿಂಗನ್ನು ಕೂಡ ಮಾಡ್ತಿದ್ದಾರೆ. ಆದರೆ ಮೊದಲ ಒಂದು ಟೂರ್ನಿಯ ಆರಂಭದಲ್ಲಿ ಇದ್ದಂತಹ ಒಂದು ತಪ್ಪುಗಳೇನಿದೆ ಇನ್ನೂ ಕೂಡ ಆ ತಪ್ಪುಗಳ ಸರಿಪಡಿಸ್ಕೊಳ್ಳುವಂತಹ ಕೆಲಸ ಆಗೇ ಇಲ್ಲ. ಏನಕ್ಕೆ ಅಂತಂದರೆ ಆಸ್ಟ್ರೇಲಿಯಾದ ವಿರುದ್ಧ ಪಂದ್ಯದಲ್ಲೂ ಕೂಡ ಭಾರತ ಗೆಲ್ಲಬೇಕಾದಂತಹ ಒಂದು ಸಂದರ್ಭ ಇತ್ತು. ಸೌತ್ ಆಫ್ರಿಕಾದ ವಿರುದ್ಧದ ಪಂದ್ಯದಲ್ಲೂ ಕೂಡ ಒಂದು ನಮ್ಮ ತಂಡದ ಬೌಲರ್ಗಳು ಮಾಡಿದಂತಹ ಚಿಕ್ಕ ಪುಟ್ಟ ತಪ್ಪುಗಳು ಆ ಒಂದು ಪಂದ್ಯ ನಮ್ಮ ಕೈಯಿಂದ ಜಾರುವಂತೆ ಮಾಡಿತ್ತು. ಅದರ ಜೊತೆಗೆ ಇಂಗ್ಲೆಂಡ್ ವಿರುದ್ಧದ ಪಂದ್ಯ ಏನಿದೆ ಅದು ನಿಜಕ್ಕೂ ಕೂಡ ನಮ್ಮ ತಂಡದ ಅಕ್ಷಮ್ಯ ಅಪರಾಧ ಅಂತ ಅನ್ನುವ ರೀತಿಯಲ್ಲಿ ಮಾಡಿದಂತಹ ತಪ್ಪುಗಳು ನಮ್ಮ ತಂಡ ಇವತ್ತು ಸೆಮಿಫೈನಲ್ಗೆ ಹೋಗ್ದಿರ ಇನ್ನು ರಿಸಲ್ಟ್ಗೋಸ್ಕರ ಕಾಯ್ತಿರುವಂಥದ್ದು. ಇಂಗ್ಲೆಂಡ್ ವಿರುದ್ಧ ಇರ್ಬೋದು, ಆಸ್ಟ್ರೇಲಿಯಾ ವಿರುದ್ಧ ಇರ್ಬೋದು, ಮತ್ತು ಸೌತ್ ಆಫ್ರಿಕಾ, ಈ 3 ತಂಡಗಳ ವಿರುದ್ಧವೂ ಕೂಡ ಟಾಪ್ ಆರ್ಡರ್ ಒಂದು ಆಟಗಾರ್ತಿಯರು ಏನಾದರೂ ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಿದ್ರೆ ಮಿಡಲ್ ಮತ್ತು ಲೋ ಮಿಡಲ್ ಆರ್ಡರಲ್ಲಿರುವಂತಹ ನಮ್ಮ ಆಟಗಾರ್ತಿಯರು ವೈಫಲ್ಯ ಇನ್ನೂ ಕೂಡ ಮುಂದಿರುವಂಥದ್ದು. ಅದರಲ್ಲೂ ಕೂಡ ಒಂದಷ್ಟು ಕೆಳ ಕ್ರಮಾಂಕದ ಆಟಗಾರ್ತಿಯರು ಇಂಗ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ತುಂಬ 6-7 ಈ ಒಂದು ರನ್ ರೇಟ್ನಲ್ಲಿದ್ದಂತಹ ಪಂದ್ಯವನ್ನು ಕೈ ಚೆಲ್ಲಿದ್ದು ಇಂಗ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಕೇವಲ 4 ರನ್ನಿಂದ ಪಂದ್ಯವನ್ನು ಕೈ ಬಿಟ್ಟಿದೆಯಲ್ಲ, ಅದು ನಿಜವಾಗಲೂ ಕೂಡ
ನಮ್ಮ ತಂಡದ ತಪ್ಪುಗಳು, ನಮ್ಮ ತಂಡದ ಒಂದು ಸರಿಪಡಿಸಿಕೊಳ್ಳಲಾಗದಂಥ ಈ ಒಂದು ತಪ್ಪುಗಳು ನಮ್ಮ ತಂಡಕ್ಕೆ ಮತ್ತು ಮ್ಯಾನೇಜ್ಮೆಂಟ್ಗೆ ನಿಜವಾಗ್ಲೂ ಕೂಡ ಒಂದು ತಲೆನೋವು ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ಗೆಲ್ಲಬೇಕಾದಂತಹ 3 ಪಂದ್ಯಗಳನ್ನು ಕೈ ಚೆಲ್ಲಿ ಈಗ ಭಾರತ ಸೆಮಿಫೈನಲ್ಗೆ ಹೋಗುತ್ತೋ ಇಲ್ವೋ ಈ ರೀತಿಯಾದಂತಹ ಆತಂಕದ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ನಮ್ಮ ತಂಡ ಇರುವಂಥದ್ದು. ಆದರೆ ಇವತ್ತಿನ ಪಂದ್ಯದಲ್ಲಿ ಏನಾದರೂ ಈ 3 ಪಂದ್ಯಗಳಲ್ಲಿ ಮಾಡಿರುವಂತಹ ತಪ್ಪುಗಳನ್ನು ಸರಿಪಡಿಸಿಕೊಂಡಿದ್ದೇ ಆದರೆ ನಮ್ಮ ತಂಡ ಖಂಡಿತವಾಗಲೂ ಇವತ್ತಿನ ಪಂದ್ಯವನ್ನು ಗೆದ್ದು 6 ಅಂಕಗಳ ಜೊತೆಗೆ ರನ್ ರೇಟ್ನಲ್ಲೂ ಕೂಡ ಒಂದು ಚೆನ್ನಾಗಾಗುತ್ತೆ. ಅದರ ಜೊತೆಗೆ ನಮ್ಮ ತಂಡ ಸೆಮಿಫೈನಲ್ನ ಬಹುತೇಕ ಖಾತ್ರಿ ಆಗುತ್ತೆ. ಒಂದು ವೇಳೆ ಏನಾದರೂ ಇವತ್ತಿನ ಪಂದ್ಯ ಏರುಪೇರಾಗಿದ್ದರೆ ಮತ್ತೆ ಇಂಗ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಸೋಲೋದಕ್ಕೆ ನಮ್ಮ ತಂಡ ಕಾಯಬೇಕಾಗುತ್ತೆ. ಅದಾದ ನಂತರ ಬಾಂಗ್ಲಾದೇಶದ ವಿರುದ್ಧ ಕೊನೆಯ ಪಂದ್ಯವನ್ನು ಆಡುವಂಥ ನಮ್ಮ ತಂಡ ಅಲ್ಲಿ ಒಂದು ಉತ್ತಮ ರನ್ ರೇಟ್, ಬರೀ ಗೆಲುವು ಸಿಕ್ಕಿದ್ರೆ ಸಾಕಾಗಲ್ಲ, ಒಂದು ಅದ್ಭುತವಾದಂಥ ಒಂದು ರನ್ ರೇಟ್ ಕೂಡ ಬೇಕಾಗುತ್ತೆ. ಆ ರನ್ ರೇಟ್ನಲ್ಲಿ ಭಾರತ ಗೆದ್ದಿದ್ದೇ ಆದರೆ ನಮ್ಮ ತಂಡ ಸೆಮಿಫೈನಲ್ಗೆ ಹೋಗ್ತಾರೆ. ಒಟ್ಟಾರೆ ಈಗ ನಮ್ಮ ತಂಡಕ್ಕೆ ಇವತ್ತಿನ ಪಂದ್ಯ ಬಹಳ ಪ್ರಾಮುಖ್ಯವಾದಂತಹ ಪಂದ್ಯ. ಇವತ್ತಿನ ಪಂದ್ಯದಲ್ಲಿ ನಮ್ಮ ಓಪನ್ ಬ್ಯಾಟರ್ಗಳು ಎಲ್ಲ ಅದ್ಭುತವಾಗಿ ಆಡ್ತಿದ್ದಾರೆ. ಪ್ರತ್ಯಕ್ಷ ಇರ್ಬೋದು, ಸ್ಮೃತಿ ಮಂದಣ್ಣ ಇರ್ಬೋದು, ಹರ್ಮನ್ಪ್ರೀತ್ ಕೌರ್ ಎಲ್ಲರೂ ಕೂಡ ಅದ್ಭುತವಾದಂತಹ ಒಂದು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಡಿಯೋಲ್ ಕೂಡ ಇವತ್ತು ಅವರು ಕೆಲವು ಚಿಕ್ಕ ಪುಟ್ಟ ತಪ್ಪುಗಳನ್ನ ತಿದ್ದುಕೊಂಡಿದೆ, ಆದರೆ ಅವ್ರ ಕಡೆಯಿಂದನೂ ಕೂಡ ಕಾಂಟ್ರಿಬ್ಯೂಷನ್ ಬೇಕಾಗುತ್ತೆ. ಆದರೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಏನಿದ್ದಾರೆ ಅವ್ರ ಕಡೆಯಿಂದ ಅದ್ಭುತವಾದಂಥ ಒಂದು ಕೊಡುಗೆ ಸಿಕ್ಕಿದೆ. ಆದರೆ ನಮಗೆ ತಲೆನೋವಾಗಿರುವಂಥದ್ದು ಲೋ ಮಿಡಲ್ ಆರ್ಡರ್ನಲ್ಲಿರುವಂತಹ ಬ್ಯಾಟರ್. ಇವರೇನಾದರೂ ಇವತ್ತಿನ ಪಂದ್ಯದಲ್ಲಿ ಕೈ ಹಿಡಿದಿದ್ದೆ ಆದರೆ ನಮ್ಮ ಬೌಲರ್ಗಳು ಅದ್ಭುತವಾದಂತಹ ಅವರ ಸ್ಟ್ರೆಂತ್ಗೆ, ಅವರು ನ್ಯೂಜಿಲೆಂಡ್ ಬ್ಯಾಟ್ಸ್ಮನ್ಗಳ ವೀಕ್ನೆಸ್ ಬೌಲಿಂಗ್ ಮಾಡೋದು ಬೇಕಾಗಿಲ್ಲ, ಅವರ ಸ್ಟ್ರೆಂತ್ಗೆ ಬೌಲಿಂಗ್ ಮಾಡಬೇಕು. ನಮ್ಮ ಬ್ಯಾಟ್ಸ್ಮನ್ ನಮ್ಮ ಆಟಗಾರ್ತಿಯರು ಕೂಡ ಅವರ ನ್ಯೂಜಿಲೆಂಡ್ ವಿರುದ್ಧ ಬೌಲರ್ಗಳ ಒಂದು ವೀಕ್ನೆಸ್ ತಕ್ಕನಾಗಿ ಅವ್ರು ಬ್ಯಾಟಿಂಗ್ ಮಾಡೋದು ಬೇಕಿಲ್ಲ. ಅವರ ಸ್ಟ್ರೆಂತ್ ಏನಿದೆ ಅವರ ಸ್ಟ್ರೆಂತ್ ತಕ್ಕನಾಗಿ ಅವರು ಇವತ್ತೇನಾದರೂ ಬ್ಯಾಟಿಂಗ್ ಹೇಳಿದ್ರೆ ಒಂದು ಒಳ್ಳೆ ಟಾರ್ಗೆಟ್, ಒಂದು 280, 290, 300 ಹೋದ್ರೂ ಕೂಡ ಒಂದು ಒಳ್ಳೆ ರನ್ ರೇಟ್ ಸಿಗುತ್ತೆ. ಹಾಗಂತ ಸಂದರ್ಭದಲ್ಲಿ ಚೇಸಿಂಗ್ ಆಗಲಿ ಯಾವುದೇ ಆಗಲಿ ಸಮಸ್ಯೆ ಆಗಲ್ಲ. ಇಂತಹ ಒಂದು ಮೊದಲ ಬ್ಯಾಟಿಂಗ್ ಏನಾದರೂ ನಮ್ಮ ತಂಡ ಟಾಸ್ ಗೆದ್ದು ಬ್ಯಾಟಿಂಗ್ ತಗೊಳ್ಳೋದೇ ಆದರೆ ಅದು 300+ ಇದ್ರೆ ಒಳ್ಳೆಯದು. ಒಂದು ವೇಳೆ ನ್ಯೂಜಿಲೆಂಡ್ ಏನಾದರೂ ಬ್ಯಾಟಿಂಗನ್ನೇ ಕಳಿಸಿದ್ದೆ ಆದರೆ ಅವ್ರನ್ನ 250 ಅಂದರೆ 250 ರನ್ಗಳ ಒಳಗಡೆ ಅವ್ರನ್ನ ಕಟ್ಟಾಕಿ ಒಂದು ಕೂಲಾಗಿ ನಮ್ಮ ಬ್ಯಾಟರ್ಗಳು ಆಡುವ ಮುಖಾಂತರ ಒಂದು ಪಂದ್ಯವನ್ನು ಗೆದ್ದಿದೆ ಆದರೆ ನಮ್ಮ ತಂಡ ಇವತ್ತು ಬಹುತೇಕ ಸೆಮಿಫೈನಲ್ಗೆ ರೀಚ್ ಆಗ್ತಾರೆ. ಈ ಎಲ್ಲ ಹಲವು ಪ್ರಶ್ನೆಗಳು, ಆತಂಕಗಳಿಗೆಲ್ಲ ಉತ್ತರ ಇವತ್ತು 3 ಗಂಟೆಗೆ ಶುರುವಾಗುವಂಥ ಪಂದ್ಯದಲ್ಲಿ ಸಿಗುತ್ತೆ. ಕೆಲವು ತಪ್ಪುಗಳಿದೆ, ಅದರ ಜೊತೆಗೆ ಆಟವನ್ನು ಚೆನ್ನಾಗಿ ಆಡ್ತಿದ್ದಾರೆ. ಆದರೆ ಆ ತಪ್ಪುಗಳ ನಡುವೆ ನಮ್ಮ ಆಟಗಾರ್ತಿಯರ ಆಟ ಮರೆಯಾಗ್ತಿರುವಂಥದ್ದು. ಆ ತಪ್ಪು ಮತ್ತೆ ಇವತ್ತು ಪುನರಾವರ್ತಿಸೋದು ಬೇಡ. ನಮ್ಮ ತಂಡ ಕಮ್ ಬ್ಯಾಕ್ ಮಾಡಲಿ. ಇವತ್ತಿನ ಗೆಲುವಿನ ಮುಖಾಂತರ ನಮ್ಮ ತಂಡ ಸೆಮಿಫೈನಲ್ನ ಸ್ಥಾನವನ್ನು ಗಟ್ಟಿಪಡಿಸ್ಕೊಳ್ಳಿ ಅನ್ನುವಂತಹ ಶುಭ ಹಾರೈಕೆಗಳೊಂದಿಗೆ ಎಲ್ಲರೂ ಕೂಡ ನಮ್ಮ ಮಹಿಳಾ ಆಟಗಾರ್ತಿಯರಿಗೆ ಒಂದು ಶಕ್ತಿ ತುಂಬುವ ಮುಖಾಂತರ ಎಲ್ಲರೂ ಕೂಡ ಸಪೋರ್ಟ್ ಮಾಡೋಣ. ಇವತ್ತಿನ ಪಂದ್ಯಕ್ಕಾಗಿ ಎಲ್ಲರೂ ಕಾಯೋಣ. ಇದು ನಮ್ಮ ಇವತ್ತಿನ ನ್ಯೂಸ್18 ಡಿಜಿಟಲ್ನ ಕಂಟೆಂಟ್ ಆಗಿತ್ತು. ನಾಳೆ ಕೂಡ ಇದೇ ರೀತಿಯಾದಂತಹ ವಿಚಾರದಲ್ಲಿ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.